ಬಟ್ರೆ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ. ನಮ್ಮ ಅತ್ತೆ ದುಡ್ಡು ತರ್ತಾರೆ. ಅರ್ಧ ಗಂಟೆ ತನಕ ಕೂತ್ಕೊಳಕ್ ಆಗಲ್ಲ ಕಣಪ್ಪ, ಬೇರೆ ಕಡೆ ಎಲ್ಲ ಹೋಗಕ್ಕಿದೆ. ಈಗಲೇ ಕೊಡಿ, ನಾವು ಹೋಗ್ತೀವಿ. ನಾನು ಇಲ್ಲಿ ಅರ್ಧ ಗಂಟೆ ಕೂತ್ಕೊಂಡಿದ್ರೆ ಬೇರೆ ಕಡೆ ಪೂಜೆಗೆ ಹೋಗ್ಬೇಕಲ್ಲ, ನಾನು ಕರೆಕ್ಟ್ ಟೈಮಿಗೆ ಹೋಗ್ಬೇಕು. ಅವ್ರಿಗೆ ಏನ್ ನಾನು ಉತ್ತರ ಕೊಡ್ಲಿ? ನೀವು ಮೊದಲು ದುಡ್ಡು ಕೊಡ್ರಿ, ನಾನು ಹೋಗ್ತೀನಿ. ಅಯ್ಯೋ ಬಟ್ಟೆ, ನಿಮ್ ದುಡ್ಡನ್ನ ನಾವೇನ್ ಎತ್ಕೊಂಡು ಓಡಲ್ಲ. ನೋಡಿ, ಇಷ್ಟು ದೊಡ್ಡ ಅಂಗಡಿನ ಮಾಡಿದೀವಿ. ನಿಮ್ ದುಡ್ಡು ಕೊಡಕ್ ನಮ್ ಕೈಗೆ ಏನು ಇಲ್ಲ ಈಗ ಸದ್ಯಕ್ಕೆ. ಅಮ್ಮ ತರ್ತೀನಿ ಅಂತ ಹೇಳಿದಾರೆ, ಇನ್ನೇನು ಅರ್ಧ ಗಂಟೆಲಿ ಬರ್ತಾರೆ. ಒಂದು ಅರ್ಧ ಗಂಟೆ ಕೂತ್ಕೊಳ್ರಿ, ಏನಾಗಲ್ಲ. ಯಾಕಾದ್ರೂ ಇಲ್ಲಿ ಪೂಜೆ ಮಾಡಕ್ ಬಂದೋ ಏನೋ, ಬಂದಾಗಿಂದ ಯಾವ್ದಾದ್ರು ಒಂದು ಅಪಚಕ್ರ ಅಂದ್ರೆ ಅಪಚಕ್ರ ಆಗ್ತಾನೆ ಇದೆ. ಇವ್ರ ಅಂಗಡಿ ಉದ್ದಾರ ಆದಂಗೆ ನನಗ್ ಕೊಡಕ್ಕೆ ದುಡ್ಡಿಲ್ಲ ಅಂತೆ ಇವ್ರ ಅಂಗಡಿ ವ್ಯಾಪಾರ ಮಾಡಿ ಉದ್ದಾರ ಆಗಿ ಥೋ ಇಲ್ಲೇ ಕೂತ್ಕೊಂಡಿರ್ತೀನಿ ಕಣಮ್ಮ, ಬೇಗ ಬರಕ್ ಕೇಳೋರನ್ನ. ಆಯ್ತು, ಹಂಗೆ ತೆಪ್ಪ ಕೂತ್ಕೊಳ್ರಿ, ತರ್ತಾರೆ ದುಡ್ಡು. ಏನಂಗೆ ಇವ್ರು ದುಡ್ಡು ತಗೊಂಡು ಇಲ್ಲಿಂದ ಊರ್ ಬಿಟ್ಟು ಓಡಂಗ್ ಮಾಡ್ತಾ ಇದಾರೆ. ಒಂದ್ ಅರ್ಧ ಗಂಟೆನೂ ಕೂತ್ಕೊಳ್ಳಾರಂತೆ. ಹಂಗೋಗಿ ಏನ್ ಪೂಜೆ ಮಾಡ್ತಾರೋ ಏನೋ. ಇನ್ನ ನಮ್ಮ ಅಂಗಡಿಯಲ್ಲಿ ಏನ್ ಪೂಜೆ ಮಾಡಿದ್ರೋ ಏನೋ. ಇವರಿಗೆ ಏತಿದ ತಕ್ಷಣ 15,000 20,000 ಅಂತ ಹೇಳ್ತಾರೆ. ಏನ್ ದುಡ್ಡು ಏನ್ ಮರದಲ್ಲಿ ಬಿಡತ್ತಾ? ಒಂದ್ ಸ್ವಲ್ಪ ದುಡ್ಡು ಕಡಿಮೆ ಮಾಡ್ಕೊಂಡಿಲ್ಲ, ಏನಿಲ್ಲ. ದುಡ್ಡು ಕೊಡಕ್ ಒಂದ್ 5 ನಿಮಿಷ 10 ನಿಮಿಷ ಲೇಟ್ ಆಗುತ್ತೆ, ಅದಕ್ಕೂ ಒಪ್ಕೊಳ್ತಾ ಇಲ್ಲ. ಏನ್ ಜನನೋ ಏನೋ. ಮಮ್ಮಿ, ಶಾಪ್ ಒಳಗಡೆ ಹೋಗಿ ಎಲ್ಲ ನೋಡ್ತೀನಿ ಮಮ್ಮಿ. ಆಯ್ತು ಜೂಲಿ. ಅಮ್ಮ, ಏನಮ್ಮ ಇಷ್ಟು ತನಕ? ಯಾಕಮ್ಮ ಇಷ್ಟು ಲೇಟ್ ಆಯ್ತು? ಅಯ್ಯೋ, ಅದಿರ್ಲಿ ತಗ, ದುಡ್ಡು ಕೇಳಿದಲ್ಲ ಬಂದಿದ್ದೀನಿ. 2 ಲಕ್ಷ ಇದ್ರಲ್ಲಿದೆ. ಏನಿಗೆ ಬೇಕೋ ಅದಕ್ಕೆ ಉಪಯೋಗಿಸ್ಬಿಟ್ಟು ಉಳಿದಿತ್ತು ಅಂದ್ರೆ ಹಂಗೆ ಇಡಿ. ಕಣಮ್ಮ, ಮೊದಲು ಕೊಡಮ್ಮ. ಇಲ್ಲಿ ಬಟ್ರು ಬೇರೆ ಒಂದೇ ಕಾಲಲ್ಲಿ ನಿಂತ್ಕೊಂಡಿದೆ, ದುಡ್ಡು ಕೊಡಿ ಅಂತಂದ್ಬಿಟ್ಟು. ಬಟ್ಟೆ ಬನ್ನಿ, ಬಟ್ಟೆ ದುಡ್ಡು ಬಂದ್ಬಿಟ್ಟು, ದುಡ್ಡು ತಗೊಂಡು ಹೋಗ್ತೀನಂತೆ. ಬಟ್ಟೆ ಅಮ್ಮ ಈಗಷ್ಟೇ ಬಂದು, ಬೇಜಾರು ಮಾಡ್ಕೊಂಬೇಡ್ರಿ. ತಗೊಳ್ರಿ ನಿಮ್ ದುಡ್ಡು 15,000 ರೂಪಾಯಿ. ಏನು 15,000 ರೂಪಾಯಿನಾ? ಅಮ್ಮ, ನಾನು ಪೂಜೆ ಮಾಡಕ್ ಹೋಗೋ ಜಾಗದಲ್ಲಿ ಬೇರೆ ಬಟ್ರಿಟ್ಟು ಪೂಜೆ ಮಾಡ್ಬಿಟ್ರಂತೆ. ನಿಮ್ಮಮ್ಮ ಅರ್ಧ ಗಂಟೆಲಿ ಬರ್ತೀರಂತ ಹೇಳಿದ್ರಿ. ಈಗ 2 ತಾಸು ಆಗ್ಬಿಟ್ಟಿದೆ. ನನಗೀಗ 20,000 ತನಕ ಲಾಸ್ ಆಗಿದೆ. ಆ 20,000 ರೂಪಾಯಿ ನೀವೇ ಕೊಡ್ಬೇಕು. ಏನು, ಇನ್ನು 20,000 ಕೊಡ್ಬೇಕಾ? ಬಟ್ರೆ ಹಿಂಗೆಲ್ಲ ಮಾತಾಡ್ಬೇಡಿ ಬಟ್ರೆ, ನಿಮ್ ಮೇಲೆ ತುಂಬಾ ಮರ್ಯಾದೆ ಇದೆ. ಸುಮ್ಕಿ ತರ ಮಾತಾಡಿ ಮರ್ಯಾದಿನ ಕಳ್ಕೊಂಡು ಹೋಗ್ಬೇಡ್ರಿ. ಮೊದ್ಲು ಇಲ್ಲಿಂದ ಹೋಗಿ. ನಿಮ್ ಕೊಡಂತ ದುಡ್ಡು 15,000 ರೂಪಾಯಿ ಕೊಟ್ಟಿದೀವಲ್ಲ, ಮತ್ತೇನ್ ನೀವು ಮಾತಾಡುದು? ಏನೋ ಸ್ವಲ್ಪ ದುಡ್ಡು ತರಕ್ ಲೇಟ್ ಆಗ್ಬಿಡ್ತು, ಅದಕ್ಕೆ ಹಿಂಗೆಲ್ಲ ಹೇಳ್ತಾರ? ಅಮ್ಮ, ನಾನೀಗ ಅಲ್ಲೋಗಿ ಅವ್ರ ಮನೇಲಿ ಪೂಜೆ ಮಾಡಿದ್ದೆ ಅಂದ್ರೆ 20,000 ಬರ್ತಾ ಇತ್ತು. ನಾನು ಸುಳ್ಳು ಹೇಳೋದಂತ ಆಗಿದ್ರೆ ಈಗ ನಾನು ನಿಮ್ಗೆ ಅವ್ರಿಗೆ ಫೋನ್ ಮಾಡ್ಕೊಡ್ತೀನಿ. ಓನರ್ ಹತ್ರ ನೀವು ಮಾತಾಡಿ ನೋಡಿ, ಗೊತ್ತಾಗುತ್ತೆ. ಅವ್ರ ಮನೇಲಿ ಈಗ ಪೂಜೆನೇ ಆಗ್ಬಿಡ್ತು. ಈಗ ನನಗೆ 20,000 ತನಕ ಲಾಸ್ ಆಗ್ಬಿಟ್ಟಿದೆ. ಅದ್ಯಾರು ಕೊಡ್ತಾರೆ? ಯಾರಿಂದ ಲಾಸ್ ಆಗಿದ್ದು? ನಿಮ್ಮಿಂದ ತಾನೆ. ಹಂಗಂದ್ರೆ ನೀವು ತಾನೇ ಕೊಡ್ಬೇಕು. ಪ್ರೀತಿ, ಸ್ವಲ್ಪ ಸೈಡ್ ಬಾ. ಅಲ್ಲ ಬಟ್ರೆ, ನೀವ್ ಯಾವ ಊರ್ ಬಟ್ರು? ಈ ತರ ಕೇಳ್ತಾ ಇದ್ದೀರಾ? ನೀವು ಮಾಡಿದ ಪೂಜೆಗೆ 15,000 ರೂಪಾಯಿ ಜಾಸ್ತಿ. ಏನೋ ಹೋದ್ರೆ ಹೋಗ್ಲಿ ಅಂತ ಅಂದ್ಬಿಟ್ಟು ಕೊಟ್ಟಿದೀವಿ. ಅದನ್ನ ತಗೊಂಡು ಹೋಗೋದ್ ಬಿಟ್ಬಿಟ್ಟು 20,000 ಕೇಳ್ತಾ ಇದ್ದೀರಾ? ಯಾರ ಹತ್ರ ಐತಿ 20,000 ರೂಪಾಯಿ? ನಾವೇ ಬಡ್ಡಿ ತಗೊಂಬಂದು ಈಗ ನಿಮ್ ಕೊಡ್ತಾ ಇರೋದು. ನಮ್ಗೆ ಎಷ್ಟು ಹೊಟ್ಟೆ ಹೊಡಿಯ ಕೊಡ್ತಾ ಇದೀವಿ ಗೊತ್ತಾ? ಅದನ್ನ ಬಿಟ್ಬಿಟ್ಟು 20,000 ಕೇಳ್ತಾ ಇದ್ದೀರಲ್ಲ, ಸುಮ್ ಹೋಗ್ತೀರಾ ಇಲ್ವಾ ಈಗ? ಅಲ್ಲ ಕಣಮ್ಮ, ನನ್ನ ಹತ್ರ ಬಂದು ಜಗಳಕ್ಕೆ ಬರೋಕ್ ಮುಂಚೆ ನಿಮ್ ಮಗಳ ಹತ್ರ ಏನಾಯ್ತು ಅಂತ ಕೇಳೋದಲ್ವಾ? ಅದನ್ನ ಬಿಟ್ಬಿಟ್ಟು ಹಿಂಗ್ ಬರ್ತಾ ಇದ್ದೀರಾ ಜಗಳಕ್ಕೆ? ಅಲ್ಲ ಬಟ್ಟೆ, ಜಗಳ ಬರ್ತಾ ಇದೀನಿ ಅಂತ ಹೇಳಿದ್ರೆ ಫಸ್ಟ್ ನಾವ್ ಈ ತರ ಅಂಗಡಿ ಓಪನ್ ಮಾಡಿದೀವಿ. ನಮ್ಗೆ ಗೊತ್ತು ಎಷ್ಟು ಕಷ್ಟ ಅಂತ. ಅದ್ರಲ್ಲಿ ಈ ತರ ಮೊದ್ಲಿಗೆ 20,000 ರೂಪಾಯಿ ಲಾಸ್ ಆಗ್ತಿದೆ ಅಂದ್ರೆ ಯಾರಿಗಾದ್ರೂ ಹೊಟ್ಟೆ ಉರಿ ಅಲ್ವಾ? ನೀವೀಗ ಇಲ್ಲಿಂದ ಹೋಗ್ತೀರಾ ಇಲ್ಲ ಪೊಲೀಸಿಗೆ ಕರಿಬೇಕಾ? ಕಣಮ್ಮ, ಕರೆಕ್ಟಾಗಿ ಹೇಳ್ದೆ ನೀನು. ಈ ಬಟ್ರು ಇಲ್ಲಿಂದ ಹೋಗಂಗೆ ಕಾಣ್ತಾ ಇಲ್ಲ. ಸರಿ, ಪೊಲೀಸ್ಗೆ ಫೋನ್ ಹಚ್ಚೋಣ ಬಿಡು. ನಾನಿವತ್ತು ಎಷ್ಟು ಲಾಸ್ ಆಗಿ ಎಷ್ಟು ಬೇಜಾರಾಗಿ ಇಲ್ಲಿಂದ ಹೋಗ್ತಾ ಇದೀನೋ ಅದೇ ತರ ನಿಮ್ಗೂ 1000 ಪಟ್ಟು ಲಾಸ್ ಆಗ್ಬೇಕು. ನನ್ ತರನೇ ಕಷ್ಟ ಪಡ್ಬೇಕು. ಯಾವ ಶಾಪ ತಗೊಂಡ್ರೇನು ಪರವಾಗಿಲ್ಲ, ನನ್ ಶಾಪ ತಗೊಳ್ತಾ ಇದೀರಲ್ಲ, ನೀವು ಉದ್ಧಾರನೇ ಆಗಲ್ಲ. ಅಯ್ಯೋ ಅಮ್ಮ, ಏನಮ್ಮ ಇವರು ಹಿಂಗೆ ಶಾಪ ಕೊಟ್ಟು ಹೋಗ್ತಾ ಇದಾರೆ? ಅಮ್ಮ, ನಾವು ಚೆನ್ನಾಗಿರಲ್ವೇನಮ್ಮ? ನಮಗೆ ಲಾಭ ಬರಲ್ವೇನಮ್ಮ? ಈ ಬಟ್ರು ಈ ತರ ಮಾತಾಡ ಹೋಗ್ತಾ ಇದಾರಲ್ಲಮ್ಮ, ಅವ್ರು ಮಾತಾಡೋದು ನ್ಯಾಯ ಏನಮ್ಮ? ಅಯ್ಯೋ ಪ್ರೀತಿ, ನೀನ್ ಏನು ತಲೆ ಕೆಡ್ಸ್ಕೋಬೇಡ. ಈ ಬೊಟ್ಟೆ ಹೇಳ್ಬಿಟ್ಟ ಅಂತ ನೀನು ಅಳ್ತಾ ಇರ್ಬೇಡ. ಇವತ್ತು ಯಾವ ದಿನ ಒಳ್ಳೆ ದಿನ, ಚೆನ್ನಾಗಿ ನಗ್ನಗ್ತಾ ಇರು. ಆ ಬೊಟ್ಟೆ ಇದನ್ನ ಹಾಳಾಗೋದವನು. ಅವನಿಗೆ ಹೊಟ್ಟೆ ಉರಿ. ಇಷ್ಟು ದೊಡ್ಡ ಅಂಗಡಿ ಕೊಟ್ಟಿದ್ದಾರೆ, ಇವ್ರ ಹತ್ರ ಹಿಂಗಾದ್ರೂ ಮಾಡಿ ದುಡ್ಡು ಹೊಡ್ಕೊಳ್ಳೋಣ ಅಂತ ನೋಡ್ದ. ನಾವು ಕೊಡ್ಲಿಲ್ಲ ಅಂದ ತಕ್ಷಣ ಆತರ ಹೇಳೋಗ್ತಾ ಇದ್ದಾನೆ. ಅವ್ನು ಮಾತಾಡೋದು ಅನ್ಯಾಯ ಅಂತ ಅವನಿಗೂ ಗೊತ್ತು, ನಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಬಿಡು ಬಾ, ನಮ್ಗೆ ತುಂಬಾ ಕೆಲಸ ಇದೆ. ನೋಡೋಣ, ಇನ್ನ ಜನ ಬರಕ್ಕೆ ಶುರು ಮಾಡ್ತಾರೆ. ಅವ್ರನ್ನೆಲ್ಲ ಕರಿಬೇಕಲ್ಲ, ಬಾ. ಹೌದೇನಮ್ಮ, ಹಂಗೆ ಹೇಳ್ತೀಯ? ಬೊಟ್ಟೆ ಹೇಳೋದು ತುಂಬಾ ಅನ್ಯಾಯನೇ. ಹೌದು. ಮತ್ತೆ ಈ ಬೋಟ್ರ ಮಾತೆಲ್ಲ ಯಾಕೆ ಹೇಳ್ತೀಯ? ಇನ್ಮೇಲೆ ಇಂಥ ಬೋಟ್ರನ್ನೆಲ್ಲ ಕರಿಬಾರ್ದು. ಏನ್ ಹೇಳ್ತೀಯ ನೀನು? ಹೂನಮ್ಮ, ಸರಿ, ಇಂಥ ಬೋಟ್ರನ್ನೆಲ್ಲ ಇನ್ಮೇಲೆ ಕರೀಲೇಬಾರ್ದು. ಸರಿ ಬಾ, ಆ ಕಡೆ ಹೋಗಿ ಏನೇನಿದೆ ಇಲ್ಲ ಅಂತೆಲ್ಲ ನೋಡ್ಕೊಂಡ್ ಬರೋಣ. ಹೂನಮ್ಮ, ಬಾ ಹೋಗೋಣ. ಶಾಪ್ ಓಪನ್ ಮಾಡಿ ಮೊದಲನೇ ದಿನನೇ ಈ ತರ ಆಗೋಯ್ತು. ಸರಿ, ಆಗೋದೆಲ್ಲ ಒಳ್ಳೇದಿಕ್ಕೆ ಅಂತ ಅನ್ಕೊಳ್ಳೋಣ. ಏನ್ ಪ್ರೀತಿ? ಬನ್ರಿ. ಪಾಪು ಬಾರೋ. ನೋಡಮ್ಮ, ಅಂಗಡಿ ಹೆಂಗಿದೆ ಅಂತ. ತುಂಬಾ ಚೆನ್ನಾಗಿದೆಯಲ್ಲಮ್ಮ? ಓ ಕಣಮ್ಮ ಪ್ರೀತಿ, ನನ್ ಮಗಳು ಇಷ್ಟು ದೊಡ್ಡ ಅಂಗಡಿ ಇಟ್ಟಿದ್ದಾಳ ಅಂತ ನನ್ಗೆ ಶಾಕ್ ಆಗ್ತಿದ್ ನೋಡು. ಹೌದಮ್ಮ, ಎಲ್ಲರೂ ಕರೆದು ಇಷ್ಟೊತ್ತಾಯ್ತು. ರೀ ಕೆಳಗೆಲ್ಲ ತುಂಬಾ ಕಸ ಅಂದ್ರೆ ಕಸ ಐತ್ರಿ. ಸ್ವಲ್ಪ ಕ್ಲೀನ್ ಮಾಡಕ್ಕೆ ಗೂಡ್ಸಕ್ಕೆ ಒಂದ್ ಜನ ಬೇಕ್ರಿ.
ಇನ್ನ ಅಂಗಡಿ ಓಪನ್ ಮಾಡಿ ನಾವು 1 ರೂಪಾಯಿಗೆ ವ್ಯಾಪಾರ ಆಗ್ಲಿಲ್ಲ. ಅಷ್ಟ್ ಬೇಗ ಅಂಗಡಿ ಕ್ಲೀನ್ ಮಾಡಕ್ಕೆ ಜನ ಬೇಕಂತ ಹೇಳ್ತಿದ್ದಾಳೆ. ಈ ದಿನ ಎಲ್ಲೋಗಿ ಮುಗಿಯತ್ತೋ ಏನೋ. ರೀ ಏನ್ರಿ ಹಂಗೆ ನೋಡ್ಕೊಂಡಿದ್ದೀರಾ? ಪ್ರೀತಿ, ಅದನ್ನ ನಾವೇ ಸ್ವಲ್ಪ ಗೂಡ್ಸಿ ಕ್ಲೀನ್ ಮಾಡ್ಕೊಳ್ಳೋಣ ಬಿಡು. ಅದಕ್ಕೆಲ್ಲ ಯಾಕೆ ಜನ? ಅಯ್ಯೋ ಏನ್ರಿ ನಿಮ್ಗೆ ತಲೆಗಿಲೆ ಏನಾದ್ರು ಸರಿ ಇಲ್ವಾ ಏನು? ನಾವು ಇಷ್ಟು ಅಂಗಡಿ ಇಟ್ಟಿದೀವಿ, ಕಾಲ್ ಮೇಲೆ ಕಾಲ್ ಹಾಕಿ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಅಂಗಡಿಯಲ್ಲಿ ಹೋಗಿ ಕಸ ಗಿಸ ಕೂಡಿಸ್ತಾ ಇದ್ರೆ ನೋಡೋರು ಏನ್ ಅನ್ಕೊಳ್ತಾರೆ? ನೋಡಮ್ಮ ನಿಮ್ ಅಳಿಯ ಹೆಂಗ್ ಮಾತಾಡ್ತಾ ಇದ್ದಾರೆ ಅಂತ. ಹೌದಳಿ ಅಂದ್ರೆ ಮಗಳು ಹೇಳೋದು ಸರಿನೇ. ನಾವೇ ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರೆ ಬರೋರು ನಮ್ಮನ್ನ ಕೆಲ್ಸದವ್ರು ಅಂತ ಅನ್ಕೊಳ್ತಾರೆ, ಓನರ್ ಅಂತ ಅನ್ಕೊಳ್ಳಲ್ಲ. ಅದಕ್ಕೆ ಹೇಳ್ತಾ ಇದೀನಿ, ಯಾರಾದ್ರೂ ಒಂದು ಇಬ್ಬರನ್ನ ಕೆಲ್ಸಕ್ಕೆ ಹಾಕಿ ಅವ್ರು ಬಂದು ಸ್ವಲ್ಪ ಗೂಡ್ಸದ್ ಗಿಡ್ಸದೆಲ್ಲ ಮಾಡ್ತಾರಲ್ಲ, ಆಗ ಅಂಗಡಿ ಸ್ವಲ್ಪ ಕ್ಲೀನ್ ಇರುತ್ತೆ, ಬರೋರ್ಗು ಸ್ವಲ್ಪ ಚೆನ್ನಾಗಿರುತ್ತೆ. ಅಂಗಡಿಯಲ್ಲಿ ಕೆಲ್ಸದವರೆಲ್ಲ ಇಟ್ಟಿದ್ದಾರೆ, ಹಂಗಂದ್ರೆ ಸ್ವಲ್ಪ ದೊಡ್ಡ ಅಂಗಡಿ ಇಲ್ಲೆಲ್ಲ ತಗೊಳ್ಳೋಣ ಅಂತ ಅವ್ರಿಗೂ ಮನ್ಸಿಗೆ ಅನ್ಸತ್ತೆ. ಏನಂತೀರಾ? ಆಯ್ತತ್ತೆ, ಹಂಗೆ ಮಾಡೋಣ. ಇಲ್ಲ ನಾನೇನಂತ ಹೇಳಿದೆ ಅಂದ್ರೆ, ಅಂಗಡಿ ಈಗಷ್ಟೇ ತಾನೇ ಓಪನ್ ಮಾಡಿದ್ದು, ಇನ್ನ 1 ರೂಪಾಯಿನೂ ವ್ಯಾಪಾರ ಆಗಿಲ್ಲ. ಅಷ್ಟೀಗ ಅಂಗಡಿಗೆ ಜನ ತಂದಿಟ್ಟರೆ ಅವರಿಗೆ ಸಂಬಳ ಕೊಡ್ಬೇಕಲ್ಲತ್ತೆ. ಅದಕ್ಕೆ ಹೇಳಿದೆ ನಾವೇ ಸ್ವಲ್ಪ ಗೂಡ್ಸಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ನೀವೇನು ಮಾಡಬೇಡಿ, ತೆಪ್ಪಗ್ ಬಾಯಿ ಮುಚ್ಕೊಂಡು ನಾವೇನ್ ಹೇಳ್ತೀವೋ ಅದನ್ನೇ ಮಾಡಿ, ಆಯ್ತಾ? ಜನ ಇಬ್ರನ್ನ ಅಮ್ಮ ಹೇಳ್ದಂಗೆ ತಂದು ಇಲ್ಲಿ ಕೆಲಸಕ್ಕಿಡಿ, ಸಂಬಳನ ಆಮೇಲೆ ಕೊಡೋಣ, ಆಯ್ತಾ? ಈಗಲೇ ಏನು ಎತ್ತವರಿಗೆ ಕೊಡಂಗಿಲ್ಲ, ಇನ್ನೂ 1 ತಿಂಗಳಿದೆಯಲ್ಲ, ಅಷ್ಟು ಬೇಗ ನಮ್ಗೆ ಚೆನ್ನಾಗಿ ವ್ಯಾಪಾರ ಆಗತ್ತೆ, ಲಾಭ ಸಿಗತ್ತೆ. ಅದ್ರಲ್ಲಿ ಅವ್ರಿಗೆ ಕೊಟ್ರೆ ಆಯ್ತು. ಅಯ್ಯೋ ದೇವ್ರೆ. ಆಯ್ತು ಪ್ರೀತಿ, ನೀವೇನ್ ಹೇಳ್ತೀರೋ ಅದೇ ತರ ಮಾಡ್ಬಿಡ್ತೀನಿ. ಸರಿ, ಇವತ್ತು ಅಂಗಡಿ ಓಪನ್ ಮಾಡ್ತಾ ಇದೀವಿ. ಅಂಗಡಿ ಎಲ್ಲ ಓಪನ್ ಮಾಡಿ ಎಲ್ಲ ಆದ್ಮೇಲೆ ಸಂಜೆ ಮನೆಗೆ ಹೋಗುವಾಗ ಎಲ್ಲರ ಹತ್ರ ಹೇಳ್ತೀನಿ ಜನ ಬೇಕಂತ ಕೆಲ್ಸಕ್ಕೆ, ಆಯ್ತಾ? ಸರಿ. ಅಲ್ಲ ಪ್ರೀತಿ, ಭಟ್ರ ಹತ್ರ ಮಗನಿಗೆ ಹೆಸರಿಡೋಣ ಅಂತ ಹೇಳಿದೆ, ಭಟ್ರೆ ಹಿಂಗ್ ಹೋಗ್ಬಿಟ್ರಲ್ಲ, ಈಗ ಏನ್ ಮಾಡೋದು? ಅಯ್ಯೋ ಹೌದಲ್ರಿ, ನನಗೆ ಮರ್ತೇ ಹೋಯ್ತು. ಮಗನಿಗೆ ಹೆಸರಿಟ್ಟ ಮೇಲೆ ಅವರಿಗೆ ದುಡ್ಡು ಕೊಡ್ಬೇಕಾಗಿತ್ತು. ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು? ಅಮ್ಮ ಅಮ್ಮ ಈಗ ಏನ್ ಮಾಡೋದಮ್ಮ? ಸ್ವಲ್ಪ ಹೇಳಮ್ಮ. ಅಯ್ಯೋ ಬಿಡು ಪ್ರೀತಿ, ಏನೋ ಒಂದು ನಿನ್ಗೆ ಈ ಹೊಸ ಅಂಗಡಿಯಲ್ಲಿ ನಿಮ್ಮ ಮಗನಿಗೆ ಹೆಸರಿಡ್ಬೇಕಂತ ಆಸೆ ಪಟ್ಟೆ. ಸರಿ ನಾವೇ ಇದೀವಲ್ಲ, ಇಟ್ರೆ ಆಯ್ತು, ಭಟ್ರೆ ಇಡ್ಬೇಕಂತ ಏನಿದೆ? ಓನಮ್ಮ ಹಂಗೆ ಮಾಡ್ಬಿಡೋಣ, ನನ್ಗೆ ಇದು ಯೋಚನೆ ಬರ್ಲಿಲ್ಲ ನೋಡು. ಸರಿ ಅಮ್ಮ, ನೀವೇ ದೊಡ್ಡವರು, ನೀವೇ ನನ್ನ ಮಗನಿಗೆ ಹೆಸರಿಟ್ಬಿಡಿ. ಲೇ ಪಾಪು ಬಾರ ಇಲ್ಲಿ. ಬಜ್ಜಿ ಪ್ರೀತಿ, ನಿನ್ ಮಗ ಒಂದು ಆಗಾಗ ನನ್ನನ್ನ ಅಜ್ಜಿ ಅಂತ ಕರೀಕೆ ಬೊಜ್ಜಿ ಬಜ್ಜಿ ಅಂತ ಕರೀತಾನೆ ನೋಡು. ಇನ್ನು ಸ್ವಲ್ಪ ಹೇಳ್ಕೊಡ್ಬೇಕು, ಇಲ್ಲಾಂದ್ರೆ ದೊಡ್ಡವನಾದ್ಮೇಲೆ ಹಂಗೆ ಕರೀತಾನೆ ಬೊಜ್ಜಿ ಬಜ್ಜಿ ಅಂತ. ಆಯ್ತಮ್ಮ, ಅವನಿಗೆ ಹೇಳ್ಕೊಟ್ರೆ ಆಯ್ತು. ಸರಿ ಅಮ್ಮ, ನನ್ನ ಮಗನಿಗೆ ಹೆಸರಿಡಮ್ಮ. ಬಾರ ಪಾಪು ಬಾ ಇಲ್ಲಿ. ಗೋವಿಂದ ಗೋವಿಂದ ಗೋವಿಂದ. ಅಯ್ಯೋ ಅಮ್ಮ, ಏನ್ ಪ್ರೀತಿ? ಅಯ್ಯೋ ಅಮ್ಮ, ನಿನ್ಗೂ ಏನೋ ತಲೆಗಿಲಿ ಕೆಟ್ಟೋಗಿದೆಯೇನಮ್ಮ? ಅಂಗಡಿ ಓಪನ್ ಮಾಡಿ 10 ನಿಮಿಷ ಆಗ್ಲಿಲ್ಲ, ಅಷ್ಟೇ ಗೋವಿಂದ ಗೋವಿಂದ ಅಂತ ಮನೆ ಒಳಗಡೆ ಕರ್ದಂಗ್ ಕರೀತಿದ್ಯಲ್ಲಮ್ಮ? ಅಯ್ಯೋ ಪ್ರೀತಿ, ಕರೀಲಿಲ್ಲ ಕಣಮ್ಮ, ನಿನ್ ಮಗನಿಗೆ ಹೆಸರಿಡ್ತಾ ಇದೀನಿ. ಹೆಸರ ಏನಮ್ಮ ಹೇಳ್ತೀಯ ನೀನು? ನನ್ ಮಗನಿಗೆ ಗೋವಿಂದ ಅಂತ ಹೆಸರಿಡ್ತಾ ಇದೆಯಲ್ಲಮ್ಮ, ಯಾಕಮ್ಮ? ಯಾಕೆ ಪ್ರೀತಿ, ಚೆನ್ನಾಗಿಲ್ವಾ? ಹಂಗೆ ಯೋಚನೆ ಬಂತು ಗೋವಿಂದ ಅಂತ ಇಡೋಣ ಅಂತ. ನಿನ್ ಗಂಡ ಬೇರೆ 3 ನಾಮ ಹಾಕೊಂಡಿದ್ದಾನೆ, ಅದನ್ನ ನೋಡಿದ ತಕ್ಷಣ ನನ್ಗೆ ಬಾಯಿ ಗೋವಿಂದ ಅಂತಾನೆ ಬಂತು ನೋಡು, ಅದಕ್ಕೆ ಇಟ್ಬಿಟ್ಟೆ. ಅಯ್ಯೋ ಅಮ್ಮ ಸುಮ್ಕಿರಮ್ಮ, ಗೋವಿಂದ ಗೀವಿಂದ ಎಲ್ಲ ಇಡ್ಬೇಡ, ಬೇರೆ ಏನಾದ್ರು ಸ್ವಲ್ಪ ಸ್ಟೈಲ್ ಆಗಿ ಇಡು. ಹಂಗ ಹೇಳ್ತೀಯ? ಸರಿ ಬಿಡು, ಬೇರೆ ಏನ್ ಹೆಸರಿಡೋಣ? ಪ್ರೀತಿ ನೀನೇ ಹೇಳ್ಬಿಡಮ್ಮ, ಆ ಹೆಸರು ಇಟ್ಬಿಡ್ತೀನಿ. ನನ್ಗೆ ಯಾವ್ದು ಬರ್ತಾ ಇಲ್ಲ ನೋಡು. ನನ್ಗೆ ಫಿಲಂ ಹೀರೋಗಳಿದಾರಲ್ಲ, ಈ ವಿಷ್ಣುವರ್ಧನ್, ಅನಂತ್ ನಾಗು, ಜಗ್ಗೇಶ್, ಇಂತ ಹೆಸರೇ ಬರ್ತಾ ಇದಾವೆ. ನೀನೇ ಯಾವ್ದಾದ್ರು ಒಂದು ಒಳ್ಳೆ ಹೆಸರು ಹೇಳು. ಅಮ್ಮ ಆ ಹೆಸರೆಲ್ಲ ಬೇಡಮ್ಮ, ಅದೆಲ್ಲ ತುಂಬಾ ಓಲ್ಡ್ ಆಯ್ತು. ಈಗಿರೋ ತರ ಪ್ಯಾಷನ್ ಆಗಿರ್ಬೇಕು. ತಡಿ, ನಾನು ಯೋಚನೆ ಮಾಡಿ ಹೇಳ್ತೀನಿ. ಆಯ್ತು ಕಣಮ್ಮ, ನೀನೇ ಹೇಳು ಯಾವ ಹೆಸರು ಅಂತ ಅಂದ್ಬಿಟ್ಟು. ಕೈ ಬೇರೆ ನೋವು ಆಗ್ತಿದ್ದೀನಿ ನಿನ್ ಮಗನ ಇಟ್ಕೊಳಕ್ಕೆ. ಏನ್ ಹೆಸರಿಡೋಣ? ರೀ ರೀ ಹೇಳ್ರಿ, ಮಗನಿಗೆ ಏನ್ ಹೆಸರಿಡೋಣ ಅಂತ? ಒಂಚೂರು ಅಲ್ಲ ಆಡ್ದೆ ನಿಂತ್ಕೊಂಡಿದ್ದೀರಲ್ಲ ನೀವು, ಸ್ವಲ್ಪ ಯೋಚನೆ ಗೀಚನೆ ಮಾಡಲ್ವಾ? ಅಲ್ಲ ಪ್ರೀತಿ, ನಾನು ಏನ್ ಹೆಸರು ಹೇಳಿದ್ರೇನೋ ನಿನಗೆ ಇಷ್ಟ ಆಗಲ್ಲ. ನಿನಗೆ ಯಾವ್ದು ಇಷ್ಟನೋ ಅದನ್ನೇ ಇಡ್ತೀಯಾ, ಅದಕ್ಕೆ ಸುಮ್ಮನಿದ್ದೀನಿ. ಸರಿ, ನಿನ್ಗೆ ಯಾವ್ದು ಇಷ್ಟನೋ ಅದನ್ನೇ ಹೇಳು. ಮತ್ತೆ ಅದನ್ನು ಸರಿ, ನಾನೇ ಇಡ್ತೀನಿ ಬಿಡಿ. ಹೌದು ಕಣಮ್ಮ, ಅವ್ರು ಏನ್ ಹೆಸರು ಹೇಳಿದ್ರು ನನ್ಗೆ ಇಷ್ಟನೇ ಆಗಲ್ಲ. ನಾನೇನ್ ಹೇಳ್ತೀನಿ ಅದನ್ನೇ ಇಡು. ಆಯ್ತು ಹೇಳು ಪ್ರೀತಿ. ಅಮ್ಮ ಮಗ ಹುಟ್ಟದ್ ಮುಂಚೆ ಬಹಳ ಕಷ್ಟ ಪಡ್ತಿದ್ದಮ್ಮ ನಾನು. ಮಗ ಹುಟ್ಟಿದ್ಮೇಲೆನೆ ಮನೆ ಸಿಕ್ಕಿದೆ, ಈ ಅಂಗಡಿ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ ಕಣಮ್ಮ. ಅದಕ್ಕೆ ನನಗೆ ತುಂಬಾ ಸಂತೋಷ. ಅದಕ್ಕೆ ಅವನಿಗೆ ಹೆಸರು ಸಂತೋಷ ಅಂತ ಇಡೋಣಮ್ಮ. ಸಂತೋಷ್ ಸಂತೋಷ್ ಅಂತ ಕರೆಯೋಣಮ್ಮ. ಪ್ರೀತಿ ಅದೇನೋ ನಿಜ. ಸರಿ ಕಣಮ್ಮ, ಹೆಸರು ಚೆನ್ನಾಗಿದೆ ಬಿಡು, ಅದನ್ನೇ ಇಟ್ಬಿಡ್ತೀನಿ. ಓ ಕಣಮ್ಮ, ಸಂತೋಷ್ ಸಂತೋಷ್ ಸಂತೋಷ್. ಪ್ರೀತಿ ನಿನ್ ಮಗ ನೋಡು ಏನ್ ನಗಾಡ್ತಾ ಇದ್ದಾನಂತ. ಸರಿ ನೀನು ಇಟ್ಬಿಡು ತಗ, ನೀನು ನಿನ್ ಯಜಮಾನ್ರು ಇಬ್ರು ಸೇರ್ಕೊಂಡಿಡಿ, ಆಯ್ತಾ? ಊನಮ್ಮ ರೀ ಬನ್ರಿ, ಹೆಸರಿಡೋಣ. ಸಂತೋಷ್ ಸಂತೋಷ್ ಸಂತೋಷ್. ಜುಲಿ ಜುಲಿ ಬಾ ಜುಲಿ, ತಮ್ಮನ್ಗೆ ಹೆಸರಿಡ್ ಬಾ. ಮಮ್ಮಿ ಏನ್ ಹೆಸರು? ತಮ್ಮನ ಹೆಸರು ಸಂತೋಷ್. ಸಂತೋಷ್, ಓಕೆ. ಸಂತೋಷ್ ಸಂತೋಷ್ ಸಂತೋಷ್. ಅಂಗಡಿಯಲ್ಲಿ ಯಾರಿದ್ದೀರಾ? ಯಾರು ಇಲ್ಲ. ಅಮ್ಮ ಅಂಗಡಿ ಜನ ಬರ್ತಾ ಇದಾರಮ್ಮ, ಹೋಗಮ್ಮ ಯಾರಂತ ನೋಡಮ್ಮ, ಬರ್ತೀನಿ. ಅಯ್ಯೋ ಪ್ರೀತಿ ನಾನೆಲ್ಲಿ, ನೀನು ಬಾ ಹೋಗೋಣ, ಯಾರಂತ ನೋಡೋಣ. ಅಂಗಡಿ ಬಂದಿದಾರೋ ಇಲ್ಲ ಫಂಕ್ಷನ್ ಬಂದಿದಾರೋ ಏನಂತ ನೋಡೋಣ, ಬಾ. ಆಯ್ತಣ್ಣ, ಮನೆ ರಿಜಿಸ್ಟರ್
ಇಷ್ಟ ಆಯ್ತಲ್ಲ ನಾನು ನಿನ್ನ ಹೊರಡ್ತೀನಿ. ಆಯ್ತಪ್ಪ. ತಮ್ಮ ನಿಮ್ಮ ದೊಡ್ಡಪ್ಪ ಹೋದ್ರಾ? ಹೋದ್ರಣ್ಣ, ಫ್ಲೈಟಿಗೆ ಟೈಮ್ ಆಯ್ತು ಅಂತ ಹೋದ್ರು. ಹೌದಾ? ದೀಪು, ಅಕ್ಕನ್ಗೆ ಮನೆ ಇಲ್ಲ ಅಂತ ಅಂದ್ಬಿಟ್ಟು ಎಷ್ಟು ಕಷ್ಟ ಪಡ್ತಾ ಇದ್ದೆ. ಪಾಪ ಅವ್ರು ಕಷ್ಟದಲ್ಲಿ ಇದಾರಂತ ನೀನೇ ಬಾಡಿಗೆ ಕೊಡ್ತೀನಿ ಅಂತ ಹೇಳಿ ಮನೆ ಕರ್ಕೊಂಬಂದೆ. ಈಗ ಆ ಮನೆ ಅವ್ರ ಸ್ವಂತನೇ ಆಗ್ಬಿಡ್ತು. ಈಗ ಸಂತೋಷ ತಾನೇ? ಏನು ದೀಪುನೇ ಬಾಡಿಗೆ ಕೊಡ್ತೀನಿ ಅಂತ ಹೇಳಿದ್ನಾ? ಏನಪ್ಪ ಹೇಳ್ತಾ ಇದೀಯಾ? ಸುಮ್ನೆ ದೀಪು, ಏನು ಹೇಳ್ಬೇಡ. ನೀನ್ ಸುಮ್ನೆ ಇರೋ ದೀಪು, ಈಗ ಹೇಳೋಂತ ಟೈಮ್ ಬಂತು, ನಾನು ಹೇಳ್ತೀನಿ. ಹೌದಕ್ಕ, ನೀವ್ ಇರೋಂತ ಮನೆಗೆ ದೀಪುನೇ ಬಾಡಿಗೆ ಕೊಡ್ತಾ ಇದ್ದ. 1 ತಿಂಗಳು ಬಾಡಿಗೆ ಕೊಟ್ಟ. ಈಗ ಆ ಮನೆ ನಿಂದೆ ಆಗ್ಬಿಡ್ತಲ್ಲ. ದೀಪು, ಏನಪ್ಪ ನಿನ್ ಫ್ರೆಂಡ್ ಹೇಳದಲ್ಲ ನಿಜನಾ? ಬಾಡಿಗೆನೇ ಇಲ್ಲ ಅಂತ ಹೇಳಿದೆ. ಅದು ಸುಮ್ನೆ ಹೇಳಿದಕ್ಕ. ನಿಮ್ಗೆ ಮನೆ ಇರ್ಲಿಲ್ಲ, ಬಾಡಿಗೆ ಎಷ್ಟು ಅಂತ ಹೇಳಿದ್ರೆ ಬೇಜಾರ್ ಮಾಡ್ಕೊಳ್ತೀರಾ, ಅದಕ್ಕೆ ನಾನೇ ಬಾಡಿಗೆ ಕಟ್ಟೋಣ ಅಂತ ಅಂದ್ಬಿಟ್ಟು ಆತರ ಸುಳ್ಳು ಹೇಳಿದ್ದು. ಫ್ರೀಯಾಗಿ ಮನೆ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ದೀಪು, ಏನಪ್ಪ ಹೇಳ್ತಾ ಇದೀಯಾ? ಒಂದ್ ವೇಳೆ ನಾವು ಮನೆ ತಗೊಳ್ದೇ ಇದ್ರೆ ನೀನೇ ಬಾಡಿಗೆ ಕಟ್ತಾ ಇದ್ದಲ್ಲ? ಹೌದಕ್ಕ, ಅಕ್ಕನಿಗೋಸ್ಕರ ಇದನ್ನು ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ಅಯ್ಯೋ ದೀಪು. ಸರಿ ಅಕ್ಕ, ನನಗೆ ಆಫೀಸಿಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಸರಿ ದೀಪು. ಬರ್ತೀನಿ ಬಾವಾ. ಆಯ್ತಪ್ಪ. ನೋಡ್ ಸ್ವೀಟಿ, ಇಷ್ಟ ದಿನ ಆಯ್ತು ಒಂಚೂರು ವಿಷಯ ಹೇಳಿಲ್ಲ, ಈಗ ಹೇಳ್ತಾ ಇದ್ದಾರೆ. ಹೌದ್ರಿ. ಸರಿ ಆಯ್ತು, 2 ಮನೆ ನಮ್ಮ ಹೆಸರಿಗೆ ಬಂದ್ಬಿಡ್ತು. ಇನ್ನೇನು ಸಂತೋಷ ತಾನೆ? ಸರಿ ನಡಿ, ಮನೆಗೆ ಹೋಗೋಣ. ರೀ, ಮನೆಗೆಲ್ಲಿ? ನಿನ್ ತಂಗಿ ಶಾಪ್ ಓಪನ್ ಮಾಡ್ತಾ ಇದ್ದಾಳಲ್ಲ, ಲೋಗಡ ಬನ್ನಿ. ಹಂಗೆ ಇರಿ, ಸಿಟ್ ಮಾಡ್ಕೊಂಡು ಬನ್ನಿ, ನನ್ನ ಕರ್ಕೊಂಡು ಹೋಗಿ. ನಾವ್ ಹೇಳಿದ ಮಾತೆಲ್ಲ ಕೇಳಲ್ಲ. ಸರಿ ಇರ್ಲಿ. ಬನ್ನಿ ಬನ್ನಿ ಅಕ್ಕ, ನಮ್ಮ ಅಂಗಡಿಯಲ್ಲಿ ಎಲ್ಲ ಇದೆ. ಏನೇನ್ ಬೇಕಂತ ಒಳಗೆಲ್ಲ ಹೋಗಿ ನೋಡಿ, ಟ್ರಾಲಿ ತಗೊಂಡೋಗಿ. ನಿಮ್ಗೆ ಏನ್ ಬೇಕಾ ಟ್ರಾಲಿ ಎಲ್ಲ ಹಾಕೊಂಡು ತಗೊಂಡ್ ಬನ್ನಿ, ಬಿಲ್ ಹಾಕಿ ಕೊಡ್ತೀನಿ. ಅಕ್ಕ, ನಮ್ಗೇನು ಬೇಡ ಅಕ್ಕ, ನಾವು ಅಂಗಡಿ ಓಪನ್ ಮಾಡ್ತೀರಂತ ಅಲ್ಲಿದಾರಲ್ಲ ಅವ್ರು ಹೇಳಿದ್ರ, ಅದಕ್ಕೆ ಬಂದ್ವಿ ಹೆಂಗಿದೆ ಅಂಗಡಿ ನೋಡೋಣ ಅಂತ ಅಂದ್ಬಿಟ್ಟು. ವಾ, ಹೌದಾ? ಬನ್ನಿ ಬನ್ನಿ. ಅಯ್ಯೋ ಅಮ್ಮ, ಯಾಕಮ್ಮ ಇವರನ್ನೆಲ್ಲ ಕರೆದಿದ್ಯಾ? ಯಾರು ಏನು ಅಂತ ಗುರ್ತಾ ಇಲ್ದವ್ರನ್ನೆಲ್ಲ ಕರೆದ್ಬಿಟ್ಟಿದ್ಯಾ? ಊಟಕ್ಕಂದ್ರೆ ಬಂದಂಗ್ ಕಾಣ್ತಾ ಇದೆ. ನಾನು ಊಟ ಬೇರೆ ಆರ್ಡರ್ ಕಡಿಮೆ ಕೊಟ್ಟಿದ್ದೀನಿ. ಈ ತರ ಎಲ್ಲ ಬಂದ್ರು ಅಂದ್ರೆ ಸಾಕಾಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ನಾನ್ ಕರೆದವರೆಲ್ಲ ಬಂದು ಉಗಿದ್ಬಿಟ್ಟು ಹೋಗ್ಬಿಡ್ತಾರೆ ನೋಡು. ಅಯ್ಯೋ ಪ್ರೀತಿ, ಯಾರು ಗುರ್ತಾ ಇಲ್ದವ್ರಲ್ಲ ಇವ್ರು. ಯಾರು ಗೊತ್ತಾ? ನಿಮ್ಮ ಅತ್ತೆ ಇದ್ದಾಳಲ್ಲ ಸ್ವೀಟಿ, ಅವ್ರ ತಮ್ಮನ ಹೆಂಡತಿ. ಅಯ್ಯೋ, ತಮ್ಮನ ಹೆಂಡತಿ ಆದ್ರೆ ನಾನೇನ್ ಮಾಡ್ಲಮ್ಮ? ಯಾಕಮ್ಮ ಇವಳನ್ನ ಕರೆದೆ? ಮಗಳನ್ನ ಬೇರೆ ಕರ್ಕೊಂಡ್ ಬಂದಿದ್ಯಾ? ಸಣ್ಣ ಮಕ್ಳೆಲ್ಲ ಬಂದ್ರೆ ಅದ್ ಬೇಕು ಇದ್ ಬೇಕು ಅಂತ ಅಂಗಡಿಯಲ್ಲಿ ಕೇಳ್ತಾರೆ. ಮತ್ ನಾನು ಎಲ್ಲಿಂದ ಕೊಡ್ಲಿ? ದುಡ್ಡು ತಗೊಂಡ್ರೇನು ಒಂಥರ ನೋಡ್ತಾರೆ. ಏನಮ್ಮ ನೀನು ಹಿಂಗ್ ಮಾಡ್ತಾ ಇದ್ಯಾ? ಅಯ್ಯೋ ಸುಮ್ಕಿರು ಪ್ರೀತಿ, ಏನಾದ್ರೂ ಅಂಗಡಿಯಿಂದ ತಗೊಂಡ್ಲಂದ್ರೆ ತಗೊಂಡ್ಲಿ, ದುಡ್ಡು ಕೊಡು ಅಂತ ಕೇಳಿದ್ರೆ ಆಯ್ತು. ಸುಮ್ಕಲ್ಲ, ಏನು ಕೊಡ್ಬೇಡ. ನಾವ್ ಇಷ್ಟು ಕಷ್ಟಪಟ್ಟು ಇಟ್ಟಿರೋದು ಪ್ರಿಯಾ ಕೊಡಕ್ಕ. ಅಯ್ಯೋ, ಅವಳನ್ನ ಯಾರು ಅನ್ಕೊಂಡಿದ್ಯಾ? ಅವಳು ಬಡ್ಡಿಗೆಲ್ಲ ಕೊಡ್ತಾಳೆ. ಸೇಟ್ ಮನೆಗೆ ಹೋಗಿದ್ನಲ್ಲ, ಅವನು ಬಡ್ಡಿ ತುಂಬಾ ರೇಟ್ ಹೇಳ್ತಾನೆ. ಮನೆಗೆ ಹೋದ್ರೆ ಅಂಗಡಿಯಲ್ಲಿ ಇದಾನಂತೆ. ಮತ್ತೆ ನೀನ್ ಮಾಡೋ ಅರ್ಜೆಂಟಿಗೆ ಅಂಗಡಿಗೆ ಹೋಗಿ ಬಂದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಇವಳು ಕೊಡ್ತೀನಂತ ಹೇಳಿದ್ಲು. ಇವಳ ಹತ್ರನೇ ದುಡ್ಡು ತಗೊಂಡ್ಬಂದಿದ್ದು. ಅಮ್ಮ, ಏನಮ್ಮ ಹೇಳ್ತಿದ್ಯಾ? ಇವಳನ್ನ ಕೊಟ್ಟಿದ್ದು 2 ಲಕ್ಷ? ಹೌದು ಪ್ರೀತಿ, ಸೇಟಿಗಿಂತ ಇವಳ ಹತ್ರ 50 ಪೈಸೆ ಕಡಿಮೆ, 11.5 ಅಂತ ಬಡ್ಡಿ. ಗೊತ್ತಾ? ತಿಂಗಳಿಗೆ 23,000 ರೂಪಾಯಿ ಇವಳು ಕೊಟ್ಬಿಡ್ಬೇಕು. ಅಯ್ಯೋ ಅಮ್ಮ, ಏನಮ್ಮ ಹೇಳ್ತಾ ಇದೀಯಾ? ಅಷ್ಟೊಂದು ಬಡ್ಡಿ? ತಿಂಗಳಿಗೆ 23,000 ರೂಪಾಯಿ ಇವಳಿಗೆ ಕೊಟ್ಟರೆ ನಾನೇನ್ ಮಾಡ್ಲಿ? ಏನಮ್ಮ ಹೇಳ್ತಾ ಇದೀಯಾ? ಅಷ್ಟೊಂದು ಬಡ್ಡಿ ಅಂತ ಹೇಳಿದ್ರೆ ತಗೊಂಬಾರ್ದಾಗಿತ್ತು ನೀನು. ಯಾಕೆ ತಗೊಂಬಂದೆ? ಅಯ್ಯೋ ಪ್ರೀತಿ, ಸುಮ್ಕಿರು. ಹೊರಗಡೆ ಎಲ್ಲ ತುಂಬಾ ರೇಟ್ ಇದೆ ಬಡ್ಡಿ, ಇವಳ ಹತ್ರ ಕಡಿಮೆ ಇತ್ತು, ಅದಕ್ಕೆ ತಗೊಂಬಂದೆ. ಏನೋ ಅದೃಷ್ಟಕ್ಕೆ ನಮ್ಗೆ ಸಿಕ್ಕಿದೆ. ಏನಂತೀಯ? ಅವಳು ಬಂದಿದ್ದಾಳಲ್ಲ, ಸ್ವಲ್ಪ ನೈಸಾಗಿರು ಅವಳ ಹತ್ರ, ಚೆನ್ನಾಗಿ ಮಾತಾಡು. ಸೀಟ್ ಮಾಡ್ಕೊಂಡು ಮುಖ ತೋರಿಸ್ಬೇಡ. ಅವಳೇ ಕೊಟ್ಟಿರೋ ದುಡ್ಡು, ಮತ್ತೆ ಸಡನ್ ಆಗಿ ದುಡ್ಡು ಕೊಡಂದ್ರೆ ಎಲ್ಲೋಗೋದು ನಾವು ಕೊಡಕ್ಕೆ? ಹೂನಮ್ಮ, ನೀನ್ ಹೇಳೋದು ಸರಿನೇ ಬಿಡು. ಅವಳ ಹತ್ರ ಚೆನ್ನಾಗಿ ಮಾತಾಡ್ತೀನಿ. ಮತ್ತೆ ಬಾ ಅಂತ ಕರಿ. ಆಯ್ತಮ್ಮ. ಬನ್ನಿ ಬನ್ನಿ, ತುಂಬಾ ಹೊತ್ತು ನಿಂತ್ಕೊಂಡಿದ್ದೀರಾ. ಬನ್ನಿ ಕೂತ್ಕೊ ಬನ್ನಿ. ಅಂಗಡಿ ಒಳಗೆಲ್ಲ ಹೋಗಿ ನೋಡಿ ಹೆಂಗಿದೆ ಏನು ಅಂತ ಅಂದ್ಬಿಟ್ಟು. ಆಯ್ತಕ್ಕ. ಬುಜ್ಜು ಬಾ ಬುಜ್ಜು, ಅಂಗಡಿ ಒಳಗೆಲ್ಲ ಹೋಗಿ ಸುತ್ತೋಡ್ಕೊಂಬರೋಣ. ಕಡೆಯಮ್ಮ, ಬಾರಿ ಹೋಗೋಣ. ಅಂಗಡಿ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಹೌದೌದು ಬುಜ್ಜು, ಈ ಕಾಗೆಹಳ್ಳಿಯಲ್ಲಿ ಇಷ್ಟೊಂದು ದೊಡ್ಡ ಅಂಗಡಿ ನಾನು ನೋಡ್ಲೇ ಇಲ್ಲ. ಇದೇ ಫಸ್ಟ್. ಬಾ ಹೋಗಿ ನೋಡೋಣ ಏನೇನಿದೆ ಅಂತ ಅಂದ್ಬಿಟ್ಟು. ಕಡೆಯಮ್ಮ, ನನ್ ಮಗಳಿಗಂತೂ ನಿಮ್ಮ ಅಂಗಡಿ ನೋಡಿ ಬಹಳ ಸಂತೋಷ ಆಗ್ಬಿಟ್ಟಿತಿ. ನೋಡಿ ಹೆಂಗ್ ನಗ್ನಗ್ತಾ ಇದ್ದಾಳ ಅಂತ. ಸರಿ, ನಾನು ಅಂಗಡಿ ಒಳಗೆ ಹೋಗಿ ನೋಡ್ತೀನಿ ಏನಿದೆ ಏನಿಲ್ಲ ಅಂತ ಅಂದ್ಬಿಟ್ಟು. ಸರಿನಾ? ನೋಡಿ, ನಿಮ್ಗೋಸ್ಕರನೇ ಎಲ್ಲ ಮಾಡಿರೋದು. ಹೋಗಿ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ ಬನ್ನಿ. ಏನೇನ್ ಬೇಕು ಏನೇನ್ ಬೇಡ ಅಂತ ಎಲ್ಲ ನೋಡ್ಕೊಂಡ್ ಬನ್ನಿ. ಏನಾದ್ರೂ ಬೇಕಂದ್ರೆ ತಗೊಂಡ್ ಬನ್ನಿ, ಬಿಲ್ ಕೊಡ್ತೀನಿ. ಸದ್ಯಕ್ಕಲ್ಲ ಈಗೇನು ಬೇಡ, ಹಂಗೆ ನೋಡ್ಕೊಂಡ್ ಬರ್ತೀವಿ. ನೋಡ್ಕೊಂಡ್ ಬನ್ನಿ. ಅಮ್ಮ, ಇಲ್ಲಿ ನೋಡಿ, ಚಾಕ್ಲೇಟ್ ಎಲ್ಲ ಇಟ್ಟಿದ್ದಾರೆ. ಇದೆಲ್ಲ ತೆಗ್ಕೊಡಿ. ಪುಟಿ, ಅದು ಇದೆಲ್ಲ ಮುಟ್ಬೇಡ ಕಣಮ್ಮ. ನಿಮ್ಮ ಅಮ್ಮನ ಹತ್ರ ಹೇಳಿ ತೆಗ್ಕೊಡಕ್ಕೆ ಹೇಳು. ಸಿಸಿ ಕ್ಯಾಮೆರಾ ಎಲ್ಲ ಇಟ್ಟಿದೀವಿ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ